ಗಿಲ್ಲಿಗೆ ರಕ್ಷಿತಾ ಅಂದ್ರೆ ಇಷ್ಟನಾ, ರಕ್ಷಿತಾಗೆ ಗಿಲ್ಲಿ ಅಂದ್ರೆ ಇಷ್ಟನಾ? ಬಿಕಾಸ್ ಒಂದಷ್ಟು ಈಗ ಏನಾದ್ರು ಮಾತುಕತೆ ಮಾಡ್ತಿರ್ಬೇಕಿದ್ರೆ ಮೊನ್ನೆ ಅಶ್ವಿನಿ ಅವ್ರು ಕೇಳ್ತಾ ಇರ್ತಾರೆ, ಗಿಲ್ಲಿ ತರ ಹುಡ್ಗ ಸಿಕ್ಕಿದ್ರೆ ನಿನ್ಗೆ ಓಕೆನಾ ಅಂತ ಹೇಳ್ಬಿಟ್ಟು ತುಂಬಾ ಮಾತಾಡೋರು. ಹೌದು, ನನ್ಗೆ ಹೆಲ್ಪ್ ಆಗುತ್ತೆ, ಯೂಟ್ಯೂಬ್ಗೆಲ್ಲ ಚೆನ್ನಾಗಿ ಲೈವೇ ಬಿಟ್ಬಿಡ್ಬೋದು ಅಂತ ಹೇಳ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ಈಗ ಗಿಲ್ಲಿ ತುಂಬಾ ಸಪೋರ್ಟ್ ಮಾಡೋದ್ರಿಂದ ರಕ್ಷಿತಾ ಏನಾದ್ರು ಗಿಲ್ಲಿನ ಇಷ್ಟಪಡ್ತಿದಾರ? ನಿಜವಾಗ್ಲೂ ಇಬ್ರು ಸ್ಟ್ರಾಂಗೆ, ರಕ್ಷಿತನೂ ಸ್ಟ್ರಾಂಗೆ, ಗಿಲ್ಲಿನೂ ಸ್ಟ್ರಾಂಗೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವರವರ ಒಂದು ಪ್ರತಿಭೆಯಿಂದ ಇಬ್ರು ಫೈನಲ್ ಗಂಟ ಬರ್ತಾರೆ 100%. ಒಬ್ರಿಗೊಬ್ರು ಅವಶ್ಯಕತೆ ಸತ್ಯವಾಗ್ಲೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಆಳ್ತಿರೋದೇ ಹೆಣ್ಮಕ್ಳು, ಓಕೆನಾ? ಸೊ ಈಗ ಬಿಗ್ ಬಾಸ್ ಮನೆ ಡೌರಾಣಿಗಳು ಅಂತ ಅಂದ್ರೆ ಯಾರಿಗೆ ಹೇಳ್ತೀರಾ? ಸತ್ಯವಾಗ್ಲೂ ಹಂಗೇನು ನನ್ಗೆ ಅನ್ನಿಸ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ಡೌರಾಣಿ ಅಂತ ಹೇಳಿದ್ರೆ ಭಾಳ ತಪ್ಪಾಗ್ತದೆ. ಅವ್ರವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಎಲ್ಲರೂ. ಯಾಕೆಂದ್ರೆ ಹೊರಗಡೆ ಈಗ ಅಶ್ವಿನಿ ಮೇಡಮ್ ಆಗ್ಬೋದು, ಒಳ್ಳೆ ಹೋರಾಟ ಮಾಡಿರೋ ಅಂತಾರು ಅಲ್ವೇ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಂಗೆ ಅಷ್ಟು ಜನನು ಬೇರೆ ಬೇರೆ ವೃತ್ತಿನಲ್ಲಿ ಹೆಸರು ಮಾಡಿರೋ ಅಂತಾರೆ ಆಗಿರೋದ್ರಿಂದ ಅವ್ರವ್ರ ಆಟನ ಅವ್ರವ್ರ ಗೇಮ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬಾ ಪೈಪೋಟಿ ಇದೆ. ಅಲ್ಲ, ಮಾಳುಗೆ ಪತ್ರ ಬಿಟ್ಕೊಡದೆ ಹೋಗಿದ್ರೆ ನೀವಿನ್ನೂ ಸೇವ್ ಆಗ್ತಾ ಇದ್ರೆ, ಜೊತೆಗೆ ಯಾಕೆ ಎಲ್ಲದ್ರಲ್ಲೂ ನೀವೇ ಸೋಲು ಒಪ್ಕೊಳ್ತೀರಾ? ಈಗ ನಿಮ್ಗೆ ಡಿ ಬಾರ್ ಕೊಟ್ರು, ಅಲ್ಲೂ ಏನು ನೀವು ಮಾತನಾಡೋದೇ ಇಲ್ಲ, ಡಿ ಬಾರ್ನ ತಗೋತೀರಾ. ಸೊ ಯಾಕೆ ಎಲ್ಲ ಕಡೆ ಈ ಸೋಲು ಅಂತ ಹೇಳ್ಬಿಟ್ಟು? ನಾನು ಮಾಳಿಗೆ ಬಿಟ್ಕೊಳ್ಳಿಲ್ಲ ಅಂದ್ರೆ ನಾನು ಗೆಲ್ತಿದ್ದೆ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇತ್ತು, ನಾನು ಇನ್ನೂ ಒಂದಷ್ಟು ದಿನ ಜರ್ನಿ ಹೋಗ್ತೀನಿ ಅಂತ. ಅದು ನಾನು ಯಾಕೆ ಬಂದೆ ಅಂದರೆ ಅದು ನನಗೆ ಇಷ್ಟ ಇರಲಿಲ್ಲ. ಅದರಿಂದ ಸ್ವಯಂ ಘೋಷಿತವಾಗಿ ನಾನು ಆಚೆ ಹೋಗಲೇಬೇಕು ಅಂತ ಬಂದೆ ಅಷ್ಟೇ. ಮಾಳಿಗೆ ಬಿಟ್ಕೊಡೋ ಕಾರಣ ಏನು ಅಂದರೆ, ನನಗೂ ಆ ಪತ್ರದ ಬಗ್ಗೆ ತುಂಬ ಒಂದು ಇದು, ನಮ್ಮಮ್ಮ ಬರೆದಿರ್ಬೋದಾ ಏನು ಎತ್ತ ಅಂತ ಒಂದು ಇದಿತ್ತು. ಆದರೂ ಮಾಳನು ಅಷ್ಟೇ ಮಕ್ಕಳು ಅನ್ನೋ ಜಾಸ್ತಿ ನೋವಲ್ಲಿದ್ದ. ಧ್ರುವ್ಗೂ ಅವತ್ತು ಏನಾಗಿತ್ತು ಅಂದರೆ, ಬೆಳಿಗ್ಗೆ ಅವತ್ತು ಸ್ವಂತ ತಮ್ಮಂದು ಮದುವೆ ಇತ್ತು. ಅವನು ತುಂಬ ನೋವಲ್ಲಿದ್ದ, ಅಳ್ತಾ ಇದ್ದ, 3 ಜನವೇ ಅಳುನಲ್ಲಿದ್ದು. ಆದರೂ ಡಿಸೈಡ್ ಮಾಡಿದ್ರು, ನಮಗಿಂತ ಆಯಿತು ಬಿಡಪ್ಪ, ನಾವು ವ್ಯಕ್ತಿಗಳು ಬೇರೆ ಆದರೂ ಭಾವನೆ ಒಂದೇ, ನೋವು ಒಂದೇ, ಆಯಿತು ಮಾಳಿಗೆ ಬಿಟ್ಕೊಳ್ಳೋಣ, ವಾದ ಮಾಡೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, 2-3 ನಿಮಿಷದಲ್ಲ ಮಾಡೋದು, ನೀನು ಆಗಾಯಿತು ಅಂತ ಅಂದೆ. ಯಾರು ತುಂಬ ಫೇಕ್ ಅಂತ ಅನ್ನಿಸ್ತಾರೆ ನಿಮ್ಗೆ ಅಷ್ಟು ಜನರಲ್ಲಿ? ಫೇಕ್ ಅಂತ ಏನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾರು ಅನ್ನಿಸ್ತಿಲ್ಲ? ಓಕೆ, ಟಾಪ್ 5 ಯಾರಿರ್ತಾರೆ, ವಿನ್ ಯಾರು ಆಗ್ತಾರೆ, ಜೊತೆಗೆ ವಿನ್ ಯಾರು ಆಗಬೇಕು ನಿಮ್ಮ ಪ್ರಕಾರ? ನನಗೆ ವಿನ್ ಯಾರು ಆಯ್ತಾರೆ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲಿರ್ಬೇಕಾದ್ರೆ ನನಗೆ ಅಶ್ವಿನಿ ಮೇಡಮ್ ಅವರು, ಗಿಲ್ಲಿ ಮತ್ತೆ ರಕ್ಷಿತಾ 3 ಜನನು ಹೋಗ್ತಾರೆ ಅಂತ ಅನ್ನಿಸ್ತದೆ. ಇನ್ನಿಬ್ರು ನನಗೆ ಗೊತ್ತಾನೆ ಇಲ್ಲ. ಸರ್, ಇನ್ನು ನಿಮ್ಮ ಸಂಭಾವನೆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಎಷ್ಟು ಸಂಭಾವನೆ ತಗೊಂಡ್ರಿ ಬಿಗ್ ಬಾಸ್ ಇಂದ? ಸೊ ಏನು ಎಲ್ಲ ಖರ್ಚು ನಿಮ್ಮ ವೈಫು ಬಟ್ಟೆಗಳಿಗೆ ಮಾಡ್ಬಿಟ್ರ, ಇನ್ನೂ ಸೇವ್ ಮಾಡಿದ್ರ? ಇಲ್ಲ, ಯಾಕೆಂದ್ರೆ ಗಂಡು ಮಕ್ಳು ಸ್ಯಾಲ್ರಿ ಕೇಳಬಾರ್ದಂತೆ, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದಂತೆ, ಇವೆರಡನ್ನೂ ಗುಟ್ಟಾಗಿಡ್ಬೇಕು. ಗೊತ್ತೇ ಇರಲಿಲ್ಲ. ಇಲ್ಲ, ಸತ್ಯವಾಗ್ಲೂ ಹೆಣ್ಮಕ್ಳನ್ನ ವಯಸ್ಸು ಕೇಳಬಾರ್ದು, ಗಂಡು ಮಕ್ಳನ್ನ ಸ್ಯಾಲ್ರಿ ಕೇಳಬಾರ್ದು, ಇದು ಗುಟ್ಟಲ್ಲೇ ಇರಬೇಕು. ಅದರಿಂದ ಬೇಡ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ಲಾನ್ ಏನು? ಸಿನಿಮಾ ಬಿಟ್ರೆ ಬೇರೆ ಜಾಗದ ಗೊತ್ತಿಲ್ಲ. ಅಂದ್ರೆ ಒಂದಷ್ಟು ಎಲ್ಲ ಬ್ಯಾಲೆನ್ಸ್ ಇರೋದು ಒಂದಷ್ಟು ಸಿನಿಮಾ ಐತೆ. ಈಗ ಎಷ್ಟೋ ಸಿನಿಮಾ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಚಂದ್ರಪ್ರಭನ ಬಿಗ್ ಬಾಸ್ಗಿಂತ ಗಿಚ್ಚಿಗಿಲಿ ಆಗ್ಬೋದು. ಎಷ್ಟೋ ಕಾಮಿಡಿ ಶೋನಲ್ಲಿ ನೋಡಿರ್ತಾರೆ. ಚಂದ್ರಪ್ರಭಾ ಈ ಪಾತ್ರಕ್ಕೆ ಬೇಕು ಅಂತ ಅಂದವರು ಚಂದ್ರಪ್ರಭಾ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟರು. ಯಾರು ನಿರ್ದೇಶಕರು, ನಿರ್ಮಾಪಕರು ಅವಕಾಶ ಕೊಡ್ತಾರೆ. ಕಾಯ್ತೀನಿ, ಕೊಟ್ಟಾಗ ಖಂಡಿತ ಮಾಡ್ತೀನಿ. ಸಂಭಾವನೆ ಬಗ್ಗೆ ಹೇಳಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅದು ಹೇಳಿ? ಏನು ಖರ್ಚು ಮಾಡಿಲ್ಲ. ಎಲ್ಲ ನನ್ನ ಫ್ರೆಂಡು ಸತೀಶ್ ಕ್ಯಾತ್ಕಟ್ಟ ಅಂತ ಅವ್ರೆ, ಅವರು ಮತ್ತೆ ನನ್ನ ಹೆಂಡತಿ ಪ್ರೀತಿಯಿಂದ ಕಲ್ಸ್ಕೊಟ್ರು, ಮತ್ತೆ ಅಭಿಮಾನಿಗಳು. ಈಗ ನಿಮ್ಮ ಅಮ್ಮನ ತುಂಬಾ ಒಂದಿನ ನೆನಪು ಮಾಡ್ಕೊಳ್ತಾ ಇದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಮ್ಮ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಯಾಕೆ ಅಂದ್ರೆ ಅವ್ರೆ ಅಮ್ಮ ಏನ್ ಹೇಳಿದ್ರು? ಮತ್ತೆ ಅಮ್ಮ ಅದನ್ನೇ, ಅವ್ರಿಗೆ ಆಸೆ ಇತ್ತು ಇದೊಂದು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ನಮ್ಮ ಅಮ್ಮ ಊರಿನಲ್ಲಿ ನಮ್ಮ ಅಮ್ಮ ಒಬ್ಬರೇ, ಇಲ್ಲಿ ನನ್ನ ಹೆಂಡತಿ ಒಬ್ಬರೇನೆ, ಇಬ್ಬರು ನನಗೆ. ನಾನು ಅಲ್ಲಿ ಒಂದು ಗೇಮ್ನ ಆಡ್ತಿರೋಕ್ಕೆ ಏನು ಕಾರಣ ಅಂದರೆ ಬೈ ಚಾನ್ಸ್. ಯಾಕಂದರೆ ಬೈ ಚಾನ್ಸ್ ಏನಾರ ಆಗಿ ಏಟ್ ಮಾಡ್ಕೊಬಿಟ್ರೆ ಈ ಕಡೆ ನನ್ನ ಹೆಂಡತಿ ನನ್ನ ಅಮ್ಮನ ಸಾಕಾರ ಯಾರು ಅನ್ನೋದು ಒಂದು ಜವಾಬ್ದಾರಿ ಇತ್ತು ನನಗೆ. ಮಕ್ಕಳು ಗೊತ್ತಿಲ್ವಾ? ನೀವೆಲ್ಲೋ ಅದೇ ಗೀಳಕ್ ಬಿದ್ದು ಬಂದು? ಇಲ್ಲ 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 ಇಲ್ಲ, ಅದ್ರದ್ದೇನು ಸಮಸ್ಯೆ ಇಲ್ಲ. ಏಟಾದ್ರೂ ಅದಕ್ಕೇನು ಸಮಸ್ಯೆ ಇಲ್ವಲ್ಲ. ಅಲ್ಲ, ಹಂಗಲ್ಲ. ನನಗೆ ರಿಯಲ್ ಇದ್ದದ್ದು ಏನು ಅಂದ್ರೆ, ಅಲ್ಲಿ ನಮ್ಮ ಅಮ್ಮ, ಇಲ್ಲಿ ನನ್ನ ಹೆಂಡತಿ, ಇಬ್ರು ಆ ಕಡೆ ಈ ಕಡೆ ಎಲ್ಲರೂ ನಾನೇ ನೋಡೋಕು. ಬೈ ಚಾನ್ಸ್ ಏನಾರು ಏಟ್ ಮಾಡ್ಕೊ ಕುಂತ್ಕೊಂಡ್ರೆ ನಮಗೆ ಬೇರೆ ಕಡೆಯಿಂದ ತಂದು ಹಾಕಂತವ್ರು, ಸಹಾಯ ಮಾಡೋಂಥವ್ರು ಯಾರು ಇಲ್ಲ. ತುಂಬಾ ಕಷ್ಟದ ಜರ್ನಿ ಆಗಿರೋದ್ರಿಂದ ಅದೊಂದು ಭಯ ಇತ್ತು. ಯಾಕಂದ್ರೆ ಅಲ್ಲಿ ರಘುವಣ ನೋಡಿದ್ರೆ ತಾಗ್ದೆ ಭತ್ತ ಬಡಿ ಹಂಗೆ ಬಡ್ದ್ಬಿಟ್ರೆ ಏಟಾಗ್ಬಿಟ್ರೆ ಭಯ. ಅದ್ ಬಿಟ್ಟು ಬೇರೆ ಗೇಮ್ ಆದ್ರೆ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ.